ದಾಂಡೇಲಿಯ ಹಳೆ ನಗರಸಭೆ ಮೈದಾನದಲ್ಲಿ ನಿರ್ಮಿಸಲಾದ ದಾಂಡೇಲೆಪ್ಪ ಆವರಣದ ಡಾಕ್ಟರ್ ಎನ್.ಆರ್. ನಾಯ್ಕ್ ವೇದಿಕೆಯಲ್ಲಿ ಡಿಸೆಂಬರ್ 13ರಿಂದ 3 ದಿನಗಳ ಕಾಲ 25ನೇ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ನಡೆಯಲಿದೆ ಎಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಬಿ.ಎನ್. ವಾಸ್ರೆ ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿಯೇ ಅತಿ ಹೆಚ್ಚು ಸಾಹಿತ್ಯ ಸಮ್ಮೇಳನ ಮಾಡಿದ ಕೀರ್ತಿ ಉತ್ತರ ಕನ್ನಡ ಜಿಲ್ಲೆಗೆ ಸಲ್ಲಲಿದೆ. ಈಗಾಗಲೇ ಸಮ್ಮೇಳನದ ಆಹ್ವಾನ ಪತ್ರಿಕೆಯನ್ನು ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಅವರು ಉದ್ಘಾಟಿಸಲಿದ್ದಾರೆ. ಜಿಲ್ಲಾ ಸಮ್ಮೇಳನದ ಉದ್ಘಾಟನೆಯನ್ನು ಬರಗೂರು ರಾಮಚಂದ್ರಪ್ಪ ನಡೆಸಲಿದ್ದಾರೆ. ಸಾಹಿತಿ ರೋಹಿದಾಸ್ ನಾಯ್ಕ್ ಅವರು ಸಮ್ಮೇಳನಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಲಿದ್ದಾರೆ ಎಂದರು. ಸಮ್ಮೇಳನದ ವಿವಿಧ ಗೋಷ್ಠಿಗಳು ನಡೆಯಿತು. ದ್ವಾರಗಳಿಗೆ ಪದ್ಮಶ್ರೀ ಸುಕ್ರೀಗೌಡ, ಪದ್ಮಶ್ರೀ ತುಳಸಿಗೌಡ, ಡಾಕ್ಟರ್ ಶಾಂತಿ ನಾಯಕ್, ಬಿ.ಎಚ್. ದೇವಸ್ವಾಮಿ, ಕೆ.ಎನ್. ರಾವ್ ಎಂದು ಹೆಸರಿಡಲಾಗಿದೆ. ವೇದಿಕೆಯ ಉದ್ಘಾಟನೆಯನ್ನು ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ, ಸಚಿವ ಮಂಕಾಳು ವೈದ್ಯ ಅವರು ಪುಸ್ತಕ ಬಿಡುಗಡೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವ ಶಿವರಾಜ ತಂಗಡಗಿ ಅಚ್ಚರು ದ್ವಾರಗಳ ಉದ್ಘಾಟನೆ, ಶಾಸಕ ಆರ್.ವಿ. ದೇಶಪಾಂಡೆ ಅವರು ಸ್ಮರಣ ಸಂಚಿಕೆ ಬಿಡುಗಡೆ, ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಪುಸ್ತಕ ಮಳಿಗೆ ಉದ್ಘಾಟನೆ ನಡೆಸಲಿದ್ದಾರೆ. ನಿಕಟಪೂರ್ವ ಸಮ್ಮೇಳನಾಧ್ಯಕ್ಷರಾದ ಆರ್.ಡಿ. ಹೆಗಡೆ ಆಲ್ಮನೆ ಅವರು ಧ್ವಜ ಹಸ್ತಾಂತರ ಮಾಡಲಿದ್ದಾರೆ. ಸಮ್ಮೇಳನದ ಹಿನ್ನೆಲೆಯಲ್ಲಿ 25 ಸಾಧಕರಿಗೆ ಸನ್ಮಾನ, ಜಿಲ್ಲೆಯ ಕಸಾಪದ ಮಾಜಿ ಅಧ್ಯಕ್ಷರಿಗೆ ಸನ್ಮಾನ, 25 ಪುಸ್ತಕವನ್ನ ಉದ್ಘಾಟನಾ ಕಾರ್ಯಕ್ರಮ ನಡೆಯಲಿದೆ ಎಂದರು. 10 ಗೋಷ್ಠಿ ಮನರಂಜನೆ ಕಾರ್ಯಕ್ರಮಗಳು. 3 ದಿನಗಳ ಕಾಲ 10 ಗೋಷ್ಠಿ ನಡೆಯಲಿದೆ. ಜಿಲ್ಲೆಯ ಸಾಹಿತ್ಯದ ಬಗ್ಗೆ ಕಾಳಿ ಕಣಿವೆ ಸುತ್ತ ಎನ್ನುವ ವಿಚಾರ ಕುರಿತು, ಜಿಲ್ಲೆಯ ರಾಜಕೀಯ ಪ್ರಜ್ಞೆ ಮಾಡುವ ಕುರಿತು ಗೋಷ್ಠಿಗಳು ನಡೆಯಲಿದೆ. ಜಿಲ್ಲೆಯ ಯೋಜನೆ ಸಾಧಕಗಳ ಕುರಿತು ಗೋಷ್ಠಿ ನಡೆಯಲಿದೆ. ಕವಿ ಕಾವ್ಯ ಕುಂಚ ನಡೆಯಲಿದೆ. ರಾಜ್ಯ ಮಟ್ಟದ ಗೋಷ್ಠಿಗಳ ರೀತಿಯಲ್ಲಿ ಜಿಲ್ಲಾ ಕಸಾಪದಲ್ಲಿ ಗೋಷ್ಠಿ ನಡೆಯಲಿದೆ. ಪುಸ್ತಕ ಮಳಿಗೆಗಳು, ಆಹಾರ ಮಳಿಗೆಗಳು ಗಮನ ಸೆಳೆಯಲಿವೆ. ಸಮ್ಮೇಳನದ ಮೊದಲ ದಿನ ಬಿಗ್ ಬಾಸ್ ಖ್ಯಾತಿಯ ಖ್ಯಾತ ಚಲನಚಿತ್ರ ಗಾಯಕ ರವಿ ಮೂರೂರು ತಂಡದಿಂದ ಸಂಗೀತ ಕಾರ್ಯಕ್ರಮ ಹಾಗೂ ಸಂಧ್ಯಾ ಶೇಣೆ ಅವರಿಂದ ಹಾಸ್ಯ ಸಂಜೆ, 2ನೇ ದಿನ ಸ್ಥಳೀಯ ಕಲಾವಿದರಿಂದ ಸಾಂಸ್ಕೃತಿಕ ವೈಭವ, 3ನೇ ದಿನ ಯಕ್ಷಗಾನ ಕಾರ್ಯಕ್ರಮ ಸೇರಿದಂತೆ ಜಾನಪದ ಗೀತ ಗಾಯನ, ಯಕ್ಷಗಾನ, ಸ್ವಾಗತ ನೃತ್ಯ ಕೂಡ ನಡೆಯಲಿದೆ ಎಂದರು. ರಾಜ್ಯ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ 2022ರಲ್ಲಿ ನಡೆದ ಸಮ್ಮೇಳನಕ್ಕೆ ಅನುದಾನ ಬಂದಿತ್ತು. ಇದಾದ ನಂತರ ಕಳೆದ 2 ವರ್ಷದಿಂದ ನಡೆದ ಎಲ್ಲಾ ತಾಲೂಕು ಸಮ್ಮೇಳನಕ್ಕೆ ಅನುದಾನ ಬಂದಿಲ್ಲ. ಈಗಿರುವ ಕಸಾಪ ಸ್ಥಿತಿ ಎಲ್ಲರಿಗೂ ತಿಳಿದಿದ್ದು, ಅನುದಾನದ ನಿರೀಕ್ಷೆ ಇದೆ. ಅನುದಾನ ಬರದೇ ಇದ್ದರೂ ಸಮ್ಮೇಳನ ಮಾಡಿ ತೋರಿಸುತ್ತಿದ್ದೇವೆ. ಜಿಲ್ಲಾ ಸಮ್ಮೇಳನಕ್ಕೆ 5 ಲಕ್ಷ ರೂಪಾಯಿ ಅನುದಾನ ಬರಬೇಕು. ತಾಲೂಕು ಸಮ್ಮೇಳನಕ್ಕೆ 1 ಲಕ್ಷ ರೂಪಾಯಿ ಅನುದಾನ ಬರಬೇಕು. ಈ ಅನುದಾನದ ನಿರೀಕ್ಷೆಯಲ್ಲಿದ್ದು ಈ ಬಾರಿ 15 ಲಕ್ಷಕ್ಕೂ ಅಧಿಕ ಹಣ ಖರ್ಚಾಗಿದೆ ಎಂದರು. ಇದರ ಪೂರ್ವಭಾವಿ ಸಿದ್ಧತೆಗಳು ಈಗಾಗಲೇ ಭಾಗಶಃ ಮುಗಿತಾ ಬಂದಿದೆ. ಆ ಭಾಗ ಸನ್ಮಾನ್ಯ ಆರ್.ವಿ. ದೇಶಪಾಂಡೆ ಅವರು ಸ್ವಾಗತ ಸಮಿತಿಯ ಗೌರವಾಧ್ಯಕ್ಷರಾಗಿ ಸಮ್ಮೇಳನದ ಒಂದಿಷ್ಟು ತಯಾರಿಗೆ ರೀತಿಯ ಚಾಲನೆಯನ್ನು ಕೂಡ ನೀಡಿದ್ದಾರೆ. ತಮ್ಮೆಲ್ಲ ತಿಳಿದಿರುವ ಹಾಗೆ ಈ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಈ ಜಿಲ್ಲೆಯ ಹಿರಿಯ ಸಾಹಿತಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಜಿಲ್ಲಾಧ್ಯಕ್ಷರಾಗಿರುವ ರೋಹಿದಾಸ್ ನಾಯ್ಕ್ ಅವರು ಕೂಡ ಆಯ್ಕೆಯಾಗಿದ್ದಾರೆ. ಇದು 25ನೇ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಸಲ್ತಾ ಇದೆ. ಬೇರೆ ಯಾವ ಜಿಲ್ಲೆಯಲ್ಲೂ ಕೂಡ 25 ಸಮ್ಮೇಳನ ಇಲ್ಲಿವರೆಗೆ ಮಾಡಿಲ್ಲ. ನಾನು ಕೇಂದ್ರ ಸಾಹಿತ್ಯ ಪರಿಷತ್ತಿನಿಂದ ಪಡೆದ ದಾಖಲಾತಿಯ ಪ್ರಕಾರ 22-23 ಸಮ್ಮೇಳನಗಳಿವೆ. ಹಾಗಾಗಿ ಈ ಸಮ್ಮೇಳನವನ್ನ ಈಗ ನಾವು ಹಿಂದೆಲ್ಲ ಜಿಲ್ಲಾ ಸಮ್ಮೇಳನ ಮಾಡುವಾಗ ಜಿಲ್ಲಾ ಸಮ್ಮೇಳನವನ್ನ 2 ದಿನಗಳ ಕಾಲ, ತಾಲೂಕು ಸಮ್ಮೇಳನವನ್ನ 1 ದಿನಕ್ಕೆ ಮಾಡೋದು ಒಂದು ಪರಂಪರೆಯಾಗಿತ್ತು. 25ನೇ ವರ್ಷದ ಸಂಭ್ರಮ ಇರೋದ್ರಿಂದ ಬೆಳ್ಳಿ ಹಬ್ಬದ ಸಂಭ್ರಮ ಅಂತ ಹೇಳಿ 3 ದಿನಗಳ ಕಾಲ ಈ ಸಮ್ಮೇಳನವನ್ನ ಆಯೋಜಿಸ್ತಾ ಇದ್ದೇವೆ. ಹಿಂದೆ ನಡೆದ ಹಾಗೆ ಮೊದಲನೇ ದಿನ ಉದ್ಘಾಟನೆ, ನಂತರ ಗೋಷ್ಠಿಗಳು, ಸನ್ಮಾನಗಳೆಲ್ಲ ನಡೀತವೆ. 3ನೇ ದಿನ ಅಂದ್ರೆ ಡಿಸೆಂಬರ್ 15ರಂದು ಒಂದು ವಿಶೇಷವಾಗಿ 25ರ ಉತ್ತರ ಕನ್ನಡ ಜಿಲ್ಲೆ 25ರ ನಡಿಗೆ ಎನ್ನುವ ಗೋಷ್ಠಿ, ಅದರ ಜೊತೆಗೆ ವಿಶೇಷವಾದ ವಿಚಾರ ಸಂಕಿರಣವನ್ನು ಇಟ್ಕೊಂಡು ಒಂದು ಬೆಳ್ಳಿ ಹಬ್ಬದ ನೆನಪಲ್ಲಿ ಆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈ 25ನೇ ವರ್ಷದ ನೆನಪಿಗಾಗಿ ಉದ್ಘಾಟನಾ ಸಮಾರಂಭದಲ್ಲಿ ನಾವು ಈ ಹಿಂದೆ ಸಮ್ಮೇಳನಾಧ್ಯಕ್ಷರಾಗಿರುವ ಎಲ್ಲ ಸಮ್ಮೇಳನಾಧ್ಯಕ್ಷರನ್ನ ಅಭಿನಂದಿಸ್ತಾ ಇದ್ದೀವಿ, ಗೌರವಿಸ್ತಾ ಇದ್ದೀವಿ, ಆಹ್ವಾನಿಸ್ತಾ. ಉದ್ಘಾಟನಾ ಸಮಾರಂಭದ ವೇದಿಕೆಯಲ್ಲಿ 25ನೇ ವರ್ಷದ ನೆನಪಿಗೆ 25 ಪುಸ್ತಕಗಳ ಬಿಡುಗಡೆ ಕೂಡ ಆಗ್ತಾ ಇದೆ. ಆ ನಂತರದಲ್ಲಿ 2ನೇ ದಿನ ಸಮ್ಮೇಳನದ ಭಾಗವಾಗಿ 25 ಜನ ಸಾಧಕರಿಗೆ ಕಸಾಪ ಪುರಸ್ಕಾರವನ್ನ, ಗೌರವವನ್ನು ನೀಡ್ತಾ ಇದ್ದೇವೆ. ಇನ್ನು 3ನೇ ದಿನ 25ನೇ ವರ್ಷದ ಸಂಭ್ರಮದ ಆಚರಣೆಯ ಸಂದರ್ಭದಲ್ಲಿ ಇಡೀ ಜಿಲ್ಲೆಯ 25 ಬೇರೆ ಬೇರೆ ಕ್ಷೇತ್ರದ ಶಾಸಕರನ್ನು ಅಂದ್ರೆ ರಜತ ಗೌರವ ಅನ್ನುವ ನೆನಪಿನಲ್ಲಿ 25 ಜನರಿಗೆ ನಾವು ರಜತ ಗೌರವವನ್ನು ನೀಡಿ 25ನೇ ವರ್ಷದ ಸಮ್ಮೇಳನದ ಭಾಗವಾಗಿ ಹಲವಾರು ಸ್ಪರ್ಧೆಗಳನ್ನು ಕೂಡ ಆಯೋಜಿಸಿದ್ದೇವೆ. ಒಂದು ನೆನಪಿನಲ್ಲಿ ಇಡಬೇಕಾಗಿರುವ ಕಾರಣಕ್ಕಾಗಿ ಮತ್ತೆ ಈ ಸಮ್ಮೇಳನವನ್ನ ಒಂದು ಐತಿಹಾಸಿಕವಾಗಿ ದಾಖಲೀಕರಿಸಬೇಕಾದ ಕಾರಣಕ್ಕಾಗಿ ಹಲವಾರು ಹೊಸತನಗಳನ್ನ ಇಟ್ಟುಕೊಂಡು ಒಂದಿಷ್ಟು ಬೇರೆ ಬೇರೆ ರೀತಿಯ ಗೋಷ್ಠಿಗಳನ್ನ ಇಟ್ಕೊಂಡು ಈ ಸಮ್ಮೇಳನವನ್ನ ಆಯೋಜನೆ ಮಾಡ್ತಾ ಇದ್ದೇವೆ. ಇದಕ್ಕೆ
ಗೊತ್ತಿಲ್ಲ, ಇಲ್ಲಿಯವರೆಗಂತೂ ಬಂದಿಲ್ಲ. ಸಮ್ಮೇಳನದ ಅನುದಾನದ ನಿರೀಕ್ಷೆ ಸ್ವಾಗತ ಸಮಿತಿ ಮತ್ತು ಸ್ಥಳೀಯ ಜನಪ್ರತಿನಿಧಿಗಳು ಜೊತೆಗೆ ವಿವರವಾಗಿ ಹೇಳಲಿಕ್ಕೆ ಹೋಗುವುದಿಲ್ಲ. ಒಂದು ಸಮ್ಮೇಳನದ ಪರಂಪರೆ ಹಾಗೆ ಧ್ವಜಾರೋಹಣ, ಮೆರವಣಿಗೆಗೆ ಚಾಲನೆ ಇವೆಲ್ಲ ನಡೆಯುವ ಜೊತೆಗೆ ಉದ್ಘಾಟನಾ ಸಮಾರಂಭವನ್ನ ಈ ನಾಡಿನ ಹೆಸರಾಂತ ಸಾಹಿತಿಗಳಾಗಿರುವ ಡಾಕ್ಟರ್ ಬರ್ಗೂರು ರಾಮಚಂದ್ರಪ್ಪ ಅವರು ಉದ್ಘಾಟನೆಯನ್ನ ಮಾಡ್ತಾ ಇದ್ದಾರೆ. ನಮಗೆಲ್ಲ ತಿಳಿದಿರುವ ಹಾಗೆ ಗೊತ್ತು ನಿಮಗೆ, ನಾವು ಇಲ್ಲಿಯವರೆಗೆ ಅದು ತಾಲೂಕು ಸಮ್ಮೇಳನ ಇರಲಿ, ಜಿಲ್ಲಾ ಸಮ್ಮೇಳನ ಇರಲಿ, ಯಾವುದೇ ಸಮ್ಮೇಳನವನ್ನು ಕೂಡ ಒಬ್ಬ ಸಾಹಿತಿಯಿಂದ ಉದ್ಘಾಟನೆ ಮಾಡ್ತಾ ಇರೋದನ್ನು ನೀವು ಗಮನಿಸಿರಬಹುದು. ಅದರ ನಂತರದಲ್ಲಿ ನಮ್ಮ ಜನಪ್ರತಿನಿಧಿಗಳಿಗೆ ವಿಶೇಷವಾದ ಸ್ಥಾನವನ್ನು ಕೊಟ್ಟು ಬೇರೆ ಉದ್ಘಾಟನೆ, ಬಿಡುಗಡೆ ಅದಕ್ಕೆ ಅವಕಾಶವನ್ನು ಕೊಟ್ಟು ಸಮ್ಮೇಳನವನ್ನು ಒಬ್ಬ ಸಾಹಿತ್ಯನೇ ಉದ್ಘಾಟನೆ ಮಾಡಬೇಕು ಅನ್ನುವ ಆಶಯದೊಂದಿಗೆ ಮತ್ತೆ ನಮ್ಮ ವಿಚಾರದೊಂದಿಗೆ ಆ ಸಮ್ಮೇಳನವನ್ನು ಇಲ್ಲಿಯವರೆಗೆ ನಡೆದಿರುವ ಎಲ್ಲ ತಾಲೂಕು ಜಿಲ್ಲಾ ಸಮ್ಮೇಳನ ಕೂಡ ಮಾಡ್ತಾ ಇದ್ದೀವಿ. ಹಾಗಾಗಿ ಈ ಬಾರಿಯ ಸಮ್ಮೇಳನವನ್ನ ಬರ್ಗೂರು ರಾಮಚಂದ್ರಪ್ಪ ಅವರು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಆ ಉದ್ಘಾಟನೆಯ ಸಮಾರಂಭದಲ್ಲಿ ಸಭಾಪತಿಗಳಾದ ಬಸವರಾಜ ಹೊರಟ್ಟಿ ಅವರು ಇರ್ತಾರೆ, ನಮ್ಮ ಉಸ್ತುವಾರಿ ಸಚಿವರಾದ ಮಂಕಳ ವೈದ್ಯ ಅವರು ಇರ್ತಾರೆ, ಮತ್ತೆ ದ್ವಾರಗಳ ಉದ್ಘಾಟನೆಗೆ ನಮ್ಮ ಪರಿಷತ್ತಿನ ಸಂಬಂಧಿಸಿದಂತೆ ಪರಿಷತ್ತಿಗೆ ಸಂಬಂಧಿಸಿದ ಇರುವ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾದ ನಮ್ಮ ಶಿವರಾಜ್ ತನಿಗರಿ ಸರ್ ಇರ್ತಾರೆ, ನಮ್ಮ ಶಾಸಕರು ಮತ್ತು ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾದ ಮತ್ತೆ ಸ್ವಾಗತ ಸಮಿತಿ ಗೌರವಾಧ್ಯಕ್ಷರಾಗಿ ಗೌರವ ಕಾರ್ಯದರ್ಶಿ ಪಿಆರ್ ನಾಯ್ಕ್, ಮುರ್ತುಜಾ ಹುಸೇನ್, ರಾಮಾ ನಾಯ್ಕ್, ಬಾಬು ಶೇಖ್, ಜೆಡಿ ಮನೋಜೆ, ಶ್ರೀಮಂತ ಮದರಿ, ಎನ್ಜಿ ನಾಯ್ಕ್, ಎಂಎ ಖತೀಬ್, ಸೂರಜ್ ಕೂರಂಕರ್ ಹಾಗೂ ಇತರರು ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.